ಅಕ್ಕಿ ತರಿ ಕಡುಬು ಇಡ್ಲಿ ಪುಟ್ಟು ಯಾವುದಾದ್ರೂ ಹೇಳ್ಬೋದು. ಇದು ಕಾಯಿ ಚಟ್ನಿ ಜೊತೆಗೆ ಇದು ಯಾವುದೇ ರೀತಿ ಸಾಂಬಾರು. ಇದು ಸೊಪ್ಪು ಮತ್ತು ಹಲಸಂದೆ ಕಾಳು ಹಾಕಿ ಮಾಡಿರುವಂಥ ಸಾಂಬಾರು. ಯಾವುದ್ರ ಜೊತೆಗಾದರೂ ತಿನ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನಾವು ಇವಾಗ ನೋಡ್ಕೊಬರೋಣ. ವೀಕ್ಷಕರೇ, ಅಕ್ಕಿ ತರಿ ಕಡುಬು ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಇದು ಅಕ್ಕಿ ತರಿ, ದಪ್ಪಕ್ಕಿ ಇರುತ್ತಲ್ಲ ಅದರದ್ದು ರವೆ. ಇದು ಅಂಗಡಿಲೂ ಸಿಗುತ್ತೆ, ಇಲ್ಲಾಂದರೆ ನಾವು ಮನೆಯಲ್ಲೇ ಮಾಡ್ಕೋಬೋದು. ಅಕ್ಕಿನ ತೊಳೆದ್ಬಿಟ್ಟು ಒಣಗಿಸಿ ಮಿಕ್ಸಿಲಿ ಸಣ್ಣ ಜಾರಲ್ಲಿ ಈ ಥರ ತರಿ ಮಾಡ್ಕೋಬೋದು. ಮಾಡಿ ಒನ್ನಾಡ್ಕೋಬೇಕಾಗುತ್ತೆ. ಜರಡಿ ಹಿಟ್ಟೆಲ್ಲ ತೆಗೆದು ಈ ಥರ ರವೆ ಮಾಡ್ಕೊಳ್ಳೋದು. ಇದಕ್ಕೆ ಬೇಕಾಗಿರುವಂಥ ಉಪ್ಪು, ಸ್ವಲ್ಪ ಕೈಗೆ ಸವರ್ಕೊಳ್ಳೋದಕ್ಕೆ ತುಪ್ಪ ಇಟ್ಕೊಂಡಿದ್ದೀನಿ. ಇದರಲ್ಲೂ ಮಾಡ್ಬೋದು. ಆಮೇಲೆ ಅನ್ನ ಮಿಕ್ಕಿದರೆ ಇದು ಅನ್ನನ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಇಷ್ಟು ರವೆ ಹಾಕಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ನೋಡಿಕೊಂಡು ಇಷ್ಟು ಉಪ್ಪು ಹಾಕ್ಕೊಳ್ಳೋದು. ಇದರಲ್ಲೂ ಮಾಡ್ಬೋದು. ಅನ್ನದಲ್ಲೂ ಕೂಡ ಅನ್ನ ಇರಲಿಲ್ಲ ಅಂದರೆ ಇದರಲ್ಲಿ ರವೆನಲ್ಲೂ ಮಾಡ್ಬೋದು. ಇದು ಮಾಡಲಿಕ್ಕೆ ನಾನು ಇದರ ಡಬಲ್ ನೀರನ್ನು ಕಾಯೋಕೆ ಇಟ್ಟಿದ್ದೀನಿ. ಇದು 3.5 ಕಪ್ ಇದೆ. 3.5 ಕಪ್ ಇರೋದನ್ನು 8 ಕಪ್ ನೀರು ತೊಗೊಂಡಿದ್ದೀನಿ. 8 ಮುಕ್ಕಾಲು ತೊಗೋಬೇಕಾಗಿತ್ತು, 8 ತೊಗೊಂಡಿದ್ದೀನಿ. ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. 2.5 ಡಬಲ್ 2.5 ನೀರು. ಇದು ನೀರು ಮೊದಲೇ ಇಟ್ಟಿದ್ದೆ. ಇದಕ್ಕೆ ಉಪ್ಪು ಹಾಕ್ತೀನಿ. ಈ ನೀರಿಗೆ ಇದಿಷ್ಟಕ್ಕೆ ಇಷ್ಟು ಬೇಕಾಗುತ್ತೆ ಉಪ್ಪು. ಅಷ್ಟು ನೀರು ಇಷ್ಟು ರವೆ ಇದೆಲ್ಲ ಬೆಂದ್ಮೇಲೆ ಜಾಸ್ತಿ ಆಗುತ್ತಲ್ಲ ಅಷ್ಟು ಉಪ್ಪು ಹಾಕಿದ್ದೀನಿ. ಇದು ಕುದೀತಾ ಇದೆ ನೀರು. ಇದರೊಳಗಡೆ ಹಾಕ್ಬಿಟ್ಟು ಫಸ್ಟ್ ಈ ಥರ ತೆಳ್ಳಗೆ ಇರುತ್ತೆ ಇದು. ಆಮೇಲೆ ಇದು ಬೆಂದು ಗಟ್ಟಿ ಆಗಿಬಿಡುತ್ತೆ, ಉಪ್ಪಿಟ್ಟು ಥರ ಆಗುತ್ತೆ. ಅಲ್ಲಿವರೆಗೂ ಏನು ಮಾಡೋಣ. ಇದಕ್ಕೆ ಬೇಕಾದರೆ ತೆಂಗಿನಕಾಯಿ ಹಾಕ್ಕೋಬೋದು. ಸ್ವಲ್ಪ ತುಪ್ಪ ಹಾಕ್ತೀನಿ, ಸ್ವಲ್ಪ ಅಂಟ್ಕೊಳ್ದೆ ಇರಲಿ ಅಂತ. ಸ್ವಲ್ಪ ಅಷ್ಟೇ, 1-2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಇದಕ್ಕೆ ಬೇಕಾದರೆ ಮಸಾಲೆ ಹಾಕ್ಕೋಬೋದು. ಏನು ಈರುಳ್ಳಿನ ಸಣ್ಣ ಕಟ್ ಮಾಡಾಕೋಬೋದು. ಈರುಳ್ಳಿ, ಕ್ಯಾರೆಟು, ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಯಾವುದು ಬೇಕಾದರೆ ಹಾಕ್ಕೋಬೋದು. ಕ್ಯಾರೆಟ್ ತುರಿದು ಹಾಕ್ಕೋಬೋದು. ಈ ಮನೇಲಿರುವಂಥ ತರಕಾರಿಗಳನ್ನ ಸಣ್ಣದಾಗಿ ಕಟ್ ಮಾಡಾಕೋಬೋದು. ಈ ತೊಂಡೆಕಾಯಿ, ಹಾಗಲಕಾಯಿ ಈ ಥರದ್ದು ಬಿಟ್ಟು ಉಳಿದ ಹುರುಳಿಕಾಯಿ ಆ ಥರದ್ದೆಲ್ಲ ತರಕಾರಿ ಕೂಡ ಹಾಕ್ಕೋಬೋದು. ಇವತ್ತು ಪ್ಲೈನ್ ಮಾಡ್ತಾಯಿದ್ದೀನಿ. ಆಮೇಲೆ ಜೀರಿಗೆ, ಓಂಕಾಳು ಯಾವುದಾದ್ರೂ ಹಾಕ್ಕೋಬೋದು. ಇದು ಉಪ್ಪಿಟ್ಟು ಥರ ಗಟ್ಟಿಗಾಗೋ ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಬಿಡೋಣ. ಇದನ್ನ ಸ್ವಲ್ಪ ಸಣ್ಣೂರಿ ಮಾಡಿಬಿಡ್ತೀನಿ. ಸಿಮ್ಮಲ್ಲಿ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಇದನ್ನು ಅನ್ನದ್ದು ಅಂತ ಹೇಳಿದ್ನಲ್ಲ, ಅನ್ನ ಮತ್ತು ರವೆ, ಉಪ್ಪು ಇದನ್ನು ಕಲಿಸ್ಕೊಳ್ಳೋಣ. ಈ ಥರ ಇದನ್ನು ಉಂಡೆ ಮಾಡ್ಕೊಂಡಿದ್ದೀನಿ. ಅನ್ನ ಮತ್ತು ಅಕ್ಕಿ ತರಿ ಹಾಕಿದ್ನಲ್ಲ ಅದರದ್ದು ಉಂಡೆಗಳಿದು. ಇದು ಆಗಿದೆಯಾ ನೋಡೋಣ. ಇದು ಬೇಯ್ತಾ ಇದೆ. ಚೂರು ಬೇಯಲಿ ಇನ್ನೊಂದು ಸ್ವಲ್ಪ. ಉಪ್ಪಿಟ್ಟು ಥರ ಚೆನ್ನಾಗಿ ಬೆಂದ ಮೇಲೆ ಆಫ್ ಮಾಡಿ ಇದನ್ನು ಕೂಡ ಉಂಡೆಗಳ ಥರ ಮಾಡಿಟ್ಕೊಳ್ಳೋದು. ಇಡ್ಲಿನೇ ಮಾಡ್ಬೋದಲ್ಲ ಅಕ್ಕಿ ತರಿಯಿಂದ ಅಂದ್ಕೋಬೋದು. ಇಡ್ಲಿ, ದೋಸೆ ಮಾಡ್ಬೋದು. ಅದು ಲೇಟ್ ಆಗುತ್ತೆ. ಸಪೋಸ್ ಕೆಲಸಕ್ಕೆ ಬಂದಿರ್ತಾರೆ, ತೋಟದ ಕೆಲಸಕ್ಕೆ 5-6 ಜನ. ಅಂಥ ಟೈಮಲ್ಲಿ ಇದು ಬರೀ ಉಪ್ಪಿಟ್ಟು, ಚಿತ್ರಾನ್ನ ಅದೇ ಕೊಡ್ತಾರೆ ಅಂಥವ್ರಿಗೆ ಬೇಜಾರಾದಾಗ ಈ ಥರದ್ದನ್ನು ಮಾಡ್ಬೋದು. ಬೇಗ ಇದು ಬೇಗ ಬೆಂದ್ಬಿಡುತ್ತೆ. ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಬೋದು. ಅಂದರೆ ಒಂದು ಬ್ಯಾಚಲ್ಲಿ ನಾವು ಮಾಮೂಲಿ ಇಡ್ಲಿ ಮಾಡಿದರೆ ಒಂದು 3-4 ಸಲ ಬೇಯಿಸಬೇಕಾಗುತ್ತೆ. 3-4 ಟ್ರಿಪ್ಪು, 3-4 ಬ್ಯಾಚಲ್ಲಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ. ಇವಾಗ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಮುಚ್ಚಿಡೋಣ. ಕ್ಲೀನಾಗಿ ಅದು ರವೆ ಅರಳ್ಕೋಬೇಕು. ಆ ಥರ ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ವೀಕ್ಷಕರೇ, ಇದು ಬೆಂದಿದೆ ಚೆನ್ನಾಗಿ. ಇವಾಗ ಸುಡ್ತಾ ಇದೆ. ಕೈಯಲ್ಲಿ ತೊಗೊಂಡು ಮಾಡೋಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ತುಪ್ಪ ಬೇಕಾದರೆ ಕೈ ಎತ್ಕೋಬೋದು. 1 ಸ್ಪೂನ್ ಒದ್ದೆ ಮಾಡಿಕೊಂಡು ತೆಗೆದು ಈ ಥರ ಹಾಕ್ಕೊಂಬಿಡೋಣ. ತಣ್ಣಗಾಗಿರುತ್ತೆ. ಸ್ವಲ್ಪ ತೆಗೆದು ಹಿಂಗೆ ಹಾಕ್ಕೊಂಬಿಟ್ರೆ ಈಸಿ ಆಗುತ್ತೆ. ಆಮೇಲೆ ಇದನ್ನು ಒಂದೊಂದು ದಿನ ತೊಗೊಂಡ್ಬಿಟ್ಟು ಈ ಥರ ಮಾಡಿ ಈ ಬಟ್ಟೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕೆಳಗಡೆ ಒಂದು ಬೇಸಿನ್ ಇದೆ, ಅದ್ರ ಮೇಲೆ ಬಟ್ಟೆ ಹಾಕ್ಬಿಟ್ಟು ಒಂದು ಹೊರಗಡೆ ದೊಡ್ಡ ಪಾತ್ರೆ ಇಟ್ಟು ಅದರಲ್ಲಿ ಇದು ಅಷ್ಟನ್ನು ಒಂದೇ ಸಲ ಬೇಯಿಸೋದನ್ನು ತೋರಿಸ್ಕೊಡ್ತೀನಿ ನಾನು. ಒಟ್ಟಿಗೆ ಬೇಯಿಸೋದು. ಇಡ್ಲಿ ಆದರೆ 3-4 ಬ್ಯಾಚಲ್ಲಿ ಬೇಯಿಸಬೇಕಾಗುತ್ತೆ. ಇದು ಒಟ್ಟಿಗೆ ಬೆಂದ್ಬಿಡುತ್ತೆ. ಇದು ಆವಾಗಲೇ ತೋರಿಸಿದ್ನಲ್ಲ, ಅನ್ನ ಮಿಕ್ಕಿರೋ ಅನ್ನದಲ್ಲಿ ಮಾಡಿರೋದು. ಇದು 4. ಇದು ರವೆಯಲ್ಲಿ ಮಾಡಿರೋವಂಥದ್ದು. ಇದಷ್ಟನ್ನು ಇವಾಗ ಮಾಡಿ ಹಾಕ್ಬಿಟ್ಟು ಇದರಲ್ಲಿ ಈ ಥರ ಮುಚ್ಚಿಬಿಟ್ಟು ಬಟ್ಟೆನ ಆಮೇಲೆ
ಒಂದು ಪಾತ್ರೆಯಲ್ಲಿ ಬೇಯಿಸಿ ತೋರಿಸ್ತೀನಿ ನಾನು ಆಮೇಲೆ. ವೀಕ್ಷಕರೇ, ಇದು ಇಡ್ಲಿ ಪಾತ್ರೆ ನಮ್ಮ ಅಜ್ಜಿ ಕಾಲದ್ದು. ಇದರಲ್ಲಿ ಇಷ್ಟು ನೀರು ಹಾಕಿದ್ದೀವಿ. ಇದಕ್ಕೆ ಮಧ್ಯೆ ಒಂದು ಪ್ಲೇಟ್ ಕೊಟ್ಟಿರ್ತಾರೆ. ಇದನ್ನ ಇಟ್ಬಿಟ್ಟು ಈ ಎಲ್ಲ ಇಡ್ಲಿಗಳನ್ನು ಒಂದೇ ಸಲ ಬೇಯಿಸ್ಬೋದು. ಈ ಥರ ಬಟ್ಟೆ ಮುಚ್ಚಿಟ್ಕೊಂಡಿದ್ದೀನಿ. ಎತ್ಬಿಟ್ಟು ಇದರೊಳಗಡೆ ಇಡೋದು. ಇದನ್ನು ಬೇರೆ ಬೇರೆ ಇಡ್ಲಿಗಳು, ಚೊಟ್ಟ ಕಡುಬು ಎಲ್ಲ ಹೇಳ್ತಾರಲ್ಲ, ಅದನ್ನು ಕೂಡ ಎಲ್ಲ ಮಾಡ್ಬೋದು. ಇದರಲ್ಲಿ ಈ ಥರ ಮುಚ್ಚಿಬಿಟ್ಟು ಒಂದು 20 ನಿಮಿಷ ಬೇಯಿಸ್ಬಿಡೋದು. ಇದಾದಮೇಲೆ ಒಂದು 20 ನಿಮಿಷ ಆದಮೇಲೆ ನಾವು ನೋಡೋಣ ಹೆಂಗೆ ಬೆಂದಿದೆ ಅಂತ. ಪಾತ್ರೆಗೆ ನಾವು ಸೌದೆ ಒಲೆಯಲ್ಲಿ ಮಾಡಬೇಕಾದ್ರೆ ಯಾವುದೇ ಪಾತ್ರೆ, ಹಂಚು ಅಥವಾ ತಳಕ್ಕೆ ಮಣ್ಣನ್ನು ಕಲಸಿ, ಮಣ್ಣು ಅಥವಾ ಬೂದಿ ಈ ಥರ ಹಚ್ಚಿಬಿಟ್ರೆ ಅದು ಇದಾದಮೇಲೆ ತೊಳೆಯೋಕ್ಕೆ ಈಸಿ ಆಗುತ್ತೆ. ಈಸಿಯಾಗಿ ಒಂದು ಗುಂಜು ಏನಾದರೂ ಬ್ರಷ್ ತೊಗೊಂಡು ಉಜ್ಜಿದ ತಕ್ಷಣ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಹಚ್ಚಿಟ್ಟಿರೋದು. ಅದರಿಂದ ಅದು ಈ ಥರ ಕಾಣುತ್ತೆ ನೋಡಿ. ಕೈಗೂ ಜಾಸ್ತಿ ಹತ್ತೋದಿಲ್ಲ ಇದು. ಹಿಂಗಂದರೆ ಅದು ಹಚ್ಚಿ ಸೌರೆ ಇಟ್ಟಿರೋದು. ಇದು ಇನ್ಸುಲಿನ್ ಪ್ಲ್ಯಾಂಟ್ ಎಲ್ಲ ಇಲ್ಲೇ ಹಾಕ್ಕೊಂಡಿದ್ದೀವಿ. ಡಯಾಬಿಟಿಸ್ಗೆ ಒಳ್ಳೆಯದು. ಇನ್ನು ಬಸಳೆ ಗಿಡ ನಾನು ಮೊನ್ನೆ ತೋರಿಸಿದ್ನಲ್ಲ ಇಡ್ಲಿ ಮಾಡಿದ ದಿವಸ, ಗಿಡ ಬಸಳೆ ಎಲ್ಲ ಇಲ್ಲೇ ಹಾಕ್ಕೊಂಡಿದ್ದೀವಿ ಮನೆಗೆ ಬೇಕಾಗಿರೋ ಅಂಥದ್ದು. ಇದು ಹಾಗಲಕಾಯಿ ಬಳ್ಳಿ. ವೀಕ್ಷಕರೇ, ಇದು ಆಯಿತು. ಇವಾಗ 20 ನಿಮಿಷ ಆಯಿತು ಇಟ್ಬಿಟ್ಟು. ಇವಾಗ ಬೆಂದಿರುತ್ತೆ. ಬೆಂದಿರಲಿಲ್ಲ ಅಂದರೆ ತೆಗೆದು ನೋಡಿ ಒಂದು ಸತಿ ಮತ್ತೆ ಇಡ್ಬೋದು. ಜಾಸ್ತಿ ಪ್ರಮಾಣದಲ್ಲಿರೋದ್ರಿಂದ ನಾವು ಒಂದು 20 ನಿಮಿಷ ಬೇಯಿಸಬೇಕಾಗುತ್ತೆ. ಕಡಿಮೆ ಇದ್ದರೆ ಇನ್ನೂ ಬೇಗನೆ ಬೇಯಿಸ್ಕೋಬೋದು. ಜೋರಾಗಿ ಪ್ರೆಸ್ ಮಾಡಿದರೆ ಒಡೆದೋಗುತ್ತೆ, ಸುಡ್ತಾ ಇರುತ್ತೆ. ಅದರಿಂದ ನಾನು ಅದು ಇಕ್ಕಳ ತೊಗೊಂಡಿದ್ದೀನಿ. ಇಲ್ಲಾಂದರೆ ಕೈಯಲ್ಲೇ ತೆಗಿಬೋದು. ನೋಡಿ, ನಿಮಗೆ ಇಷ್ಟ ಆದರೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಕಾಸ್ಟು ಕಡಿಮೆ, ಉದ್ದಿನಬೇಳೆ ಹಾಕ್ಕೋಬೇಕಾಗಿರಲ್ಲ, ಬೇಕಾದಷ್ಟು ದಪ್ಪ ಇರುತ್ತೆ, ಅದರಲ್ಲಿ ಮಾಡ್ಕೋಬೋದು. ನೋಡಿ, ಈ ಥರ ಮಾಡ್ಕೋಬೋದು. ಜಾಸ್ತಿ ಒದಗುತ್ತೆ ಇದು ಕೂಡ. ಥ್ಯಾಂಕ್ಸ್.